ಕಳೆದ 3 ವರ್ಷದ ಹಿಂದೆ ಮೈಸೂರು ಭಾಗದಲ್ಲಿ ಮಿತಿಮೀರಿದ ಚಿರತೆ ಉಪಟಳ ನಿಯಂತ್ರಣಕ್ಕಾಗಿ ರಚಿಸಿದ್ದ ಚಿರತೆ ಕಾರ್ಯಪಡೆ ಅಂದರೆ ಎಲ್ಟಿಎಫ್ ಇದುವರೆಗೂ ಮೈಸೂರು ಜಿಲ್ಲೆ ಮಾತ್ರವಲ್ಲದೆ 8 ಜಿಲ್ಲೆಗಳಲ್ಲಿ 3949 ದೂರುಗಳಿಗೆ ಸ್ಪಂದಿಸಿ ಮಾನವ ಸಂಘರ್ಷಕ್ಕೆ ಒಳಗಾಗಿದ್ದ 220 ಚಿರತೆಗಳನ್ನು ಸೆರೆ ಹಿಡಿದಿದೆ. 2 ವರ್ಷದ ಹಿಂದೆ ಮೈಸೂರು ಜಿಲ್ಲೆಯ ನರಸೀಪುರ ತಾಲೂಕಿನ ಬನ್ನೂರು ಹೋಬಳಿಯಲ್ಲಿ ಚಿರತೆ ದಾಳಿಯಿಂದ 3 ಬಲಿಯಾದ ಬೆನ್ನಲ್ಲೇ ಚಿರತೆ ಭಯ ಆವರಿಸಿತ್ತು. ಮಾನವ ಸಂಘರ್ಷಕ್ಕೆ ಒಳಗಾದ ಚಿರತೆ ಸೆರೆಗೆ ರಚಿಸಲಾಗಿದ್ದಂತಹ ಚಿರತೆ ಕಾರ್ಯಪಡೆ ನಿರೀಕ್ಷೆಗೂ ಮೀರಿದ ಸಾಧನೆಯನ್ನ ಮಾಡಿದೆ. ಚಿರತೆ ಹಾವಳಿ ಹತ್ತಿಕ್ಕುವ ಹಾಗೂ ದೂರು ಬಂದ ಕೂಡಲೇ ಸ್ಪಂದಿಸುವ ನಿಟ್ಟಿನಲ್ಲಿ ಸ್ಥಾಪಿಸಲಾದ ಚಿರತೆ ಕಾರ್ಯಪಡೆಗೆ ಪ್ರತ್ಯೇಕ ಸಿಬ್ಬಂದಿ ಸೇರಿ ಅಗತ್ಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ದೂರು ನೀಡಲು ಸಹಾಯವಾಣಿ ಮೊಬೈಲ್ ನಂಬರ್ 9481996026 ನೀಡಲಾಗಿತ್ತು. ಇದುವರೆಗೂ ಮೈಸೂರು ನಗರ ಹಾಗೂ ತಾಲೂಕು ವ್ಯಾಪ್ತಿಯಿಂದ 1084 ದೂರು ಒಳಗೊಂಡಂತೆ ಜಿಲ್ಲೆಯಿಂದ 2955 ದೂರು ದಾಖಲಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ 983 ದೂರು, ಚಾಮರಾಜನಗರ ಜಿಲ್ಲೆಯಿಂದ 7, ಶಿವಮೊಗ್ಗದಿಂದ 3, ಹಾಸನದಿಂದ 1 ದೂರು ಸೇರಿ 3949 ದೂರು ಸಲ್ಲಿಕೆಯಾಗಿದ್ದು ಎಲ್ಲಾ ದೂರಿಗೂ ಸ್ಪಂದಿಸಿ ಸ್ಥಳ ಪರಿಶೀಲಿಸಲಾಗಿದೆ. ಇನ್ನು ಕಾರ್ಯಪಡೆ ಇದುವರೆಗೆ 220 ಚಿರತೆ ಸೆರೆ ಹಿಡಿದಿದ್ದು ಅವುಗಳಲ್ಲಿ 91 ಗುಂಡು ರಿಟೇಕ್, ಅವುಗಳಲ್ಲಿ 91 ಗಂಡು, 69 ಹೆಣ್ಣು ಹಾಗೂ 60 ಮರಿಗಳು ಒಳಗೊಂಡಿವೆ. ಮೈಸೂರು ನಗರ ಮತ್ತು ತಾಲೂಕಲ್ಲಿ 68 ಸೇರಿದಂತೆ ಜಿಲ್ಲೆಯಲ್ಲಿ 164 ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.